ಬಿಲ್ಲ ಹಬ್ಬ ಎಂಬುದು ಶೌರ್ಯ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ. ಕಂಸನಲ್ಲಿ ಇಂದ್ರಧನುಸ್ಸಿಗೆ ಸಮನಾದ, ಪರಮ ವೈಭವದಿಂದ ಪ್ರತಿಷ್ಠಿತವಾದ, ಅನುದಿನವೂ ಪೂಜಿಸಲ್ಪಡುತ್ತಿದ್ದ, ಹಲವಾರು ಸೈನಿಕರಿಂದ ಸತತವಾಗಿ ರಕ್ಷಿಸಲ್ಪಡುತ್ತಿದ್ದ ಒಂದು ಬೃಹತ್ ಗಾತ್ರದ ಧನುಸ್ಸು ಇತ್ತು. ಇದು ಸಾಮಾನ್ಯರಿಗೆ ಅಲ್ಲಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದೊಡ್ಡ ಪೆಟ್ಟಿಗೆಯೊಳಗೆ ಮಲಗಿಸಿಟ್ಟಿದ್ದ ಈ ಬಿಲ್ಲನ್ನು ವರ್ಷಕ್ಕೊಮ್ಮೆ ಶೌರ್ಯ ಪ್ರದರ್ಶನಕ್ಕೆ ಕಂಸ ಬಳಸುತ್ತಿದ್ದ. ಪೆಟ್ಟಿಗೆಯೊಳಗೆ ಮಲಗಿಸಿಟ್ಟಿರುವ ಈ ಬಿಲ್ಲನ್ನು ಬಿಲ್ಲಾಳುಗಳು ತೆಗೆದು ನೇರವಾಗಿ ನಿಲ್ಲಿಸಿ ಅದರ ಎದೆಯೇರಿಸಬೇಕು ಎಂಬುದು ಪಂದ್ಯವಾಗಿರುತ್ತಿತ್ತು. ಈ ಪ್ರತಿಕ್ರಿಯೆಯನ್ನು ಧನುರ್ಯಜ್ಞ ಅಥವಾ ಬಿಲ್ಲ ಹಬ್ಬ ಎಂದು ಕರೆಯಲಾಗುತ್ತದೆ. ಕಂಸನು ಮಲ್ಲಯುದ್ಧ ಪ್ರವೀಣನಾದುದರಿಂದ ಈ ಕ್ರೀಡೋತ್ಸವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತಿತ್ತು. ಕಂಸನು ತನ್ನ ಶತ್ರುಗಳಾದ ಕೃಷ್ಣ ಬಲರಾಮರನ್ನು ಬಿಲ್ಲ ಹಬ್ಬದ ನೆಪದಿಂದ ಮಧುರೆಗೆ ಕರೆಸಿಕೊಂಡು ಕೊಲ್ಲುವ ಸಂಚು ಹೂಡುತ್ತಾನೆ. ಈ ಪಂದ್ಯದಲ್ಲಿ ಭಾಗವಹಿಸಲು ಕೃಷ್ಣ ಬಲರಾಮರು ಮಧುರೆಗೆ ಹೊರಡುತ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಗೋಪಿಯರ ಮನಸ್ಸಿನಲ್ಲಿ ಆಗುತ್ತಿದ್ದ ತಳಮಳವನ್ನು ಈ ಹಾಡಿನಲ್ಲಿ ಪುರಂದರದಾಸರು ವರ್ಣಿಸಿದ್ದಾರೆ. ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ, ಪ್ರಾಣ ಕಾಂತನ ಕಾರ ದೊಯ್ವರು ಮಧುರೆಗೆ, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ, ಪ್ರಾಣ ಕಾಂತನ ಕಾರ ದೊಯ್ವರು ಮಧುರೆಗೆ, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ. ಅಕ್ಕ ಮಧುರ ಪಟ್ಟಣದ ನಾರಿಯರು, ಅಕ್ಕ ಚದುರೆ ಚೆಲುವೆ ಚಪಲೆಯರು, ಅಕ್ಕ ಮದನ ಶಾಸ್ತ್ರದಿ ನಿಪುಣೆಯರು, ಸಿಕ್ಕ ಮಾಧವನ ಕಂಡರೆ ಅವರ್ ಬಿಡರು, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ. ಅಕ್ಕ ಮೋಹನ ಕಾಣೆ ಮಧುರಾಪುರ, ಅಕ್ಕ ಮೋಹನ ನಾರಿಯರು ಉದಾರ, ಅಕ್ಕ ಮೋಹನ ಕಾಣೆ ಯಮುನಾ ತೀರ, ಅಕ್ಕ ಮೋಹನ ರಂಗ ಮನೆಗೆ ಬಾರ, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ. ಅಕ್ಕ ಕರೆದು ಒಯ್ದರು ನಂದ ಕ್ರೂರ, ಅಕ್ಕ ಅಕ್ಕ ಬಂದೆ ಹೇಳುವ ನಂದ ಕ್ರೂರ, ಅಕ್ಕ ಧರೆಯ ಒಳಗೆಲ್ಲ ಅತಿ ಕ್ರೂರ, ಅಕ್ಕ ನಮಗೆ ಹೋದೆ ಬಿಡ ಸ್ಮರ ಚೋರ, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ. ಅಕ್ಕ ಹೇಗೆ ಸೈರಿಸುವೆನು ಅರೆಗಳಿಗೆ, ಅಕ್ಕ ನಗಧರ ಬಾರನಲ್ಲ ಮನೆಗೆ, ಅಕ್ಕ ಹಗಲಿರುಳೆಂಬುದು ಒಂದು ಗಳಿಗೆಯಾಗೆ, ಅಕ್ಕ ಸಾಗಿಸಿ ಕಳುಹೆ ನನ್ನ ಬಳಿಗೆ, ಅಕ್ಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ. ಅಕ್ಕ ಮೋಹನ ಕಾಣೆ ಶ್ರೀರಂಗನು, ಅಕ್ಕ ಕರೆದರೆ ಓಡಿ ಬಾಹತಾನು, ಅಕ್ಕ ಬಾರಪು ರಂಧರ ವಿಠಲನು, ಅಕ್ಕ ಭಕುತರಿ
ಹಬ್ಬ ಬಂತೆ ಮಗೆ ಪ್ರಾಣ ಕಾಂತನ ಕಾರ ದೊಯ್ವರು ಮಧುರೆಗೆ ಆಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ ಆಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ ಆಕಾಯತಣ ಬಿಲ್ಲ ಹಬ್ಬ ಬಂತೆ ಮಗೆ